ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವ್ಲಾಗಲ್ಲಿ ನಾನು ಪ್ರಾಡಕ್ಟ್ ಕಾಲೇಜಲ್ಲಿ ಒಂದು ಪ್ರಾಡಕ್ಟ್ ಮಾಡೋಕ್ಕೆ ಹೇಳಿದರು. ಸೊ ನಾನು ಪ್ರಾಡಕ್ಟ್ ಅಂತ ಬಂದಾಗ ಯೋಚನೆ ಮಾಡಿದೆ ಯಾವ್ಯಾವ ಥರ ಮಾಡ್ಬೋದು ಅಂತ. ಸೊ ನಾನು ಡಿಪ್ಲೊಮಾದಲ್ಲಿ ಕ್ರೋಶಾನ ಕಲ್ತಿದ್ದೆ, ಅದಕ್ಕೂ ಮುಂಚೆನೂ ಕಲ್ತಿದ್ದೆ. ಕ್ರೋಶಾ ಇಸ್ ಅ ವೆರಿ ಈಸಿ ಟು ಡೂ, ಓಕೆನಾ. ಸೊ ಅದರಲ್ಲಿ ನಾನು ಒಂದು ಬ್ಯಾಗ್ನ ಮಾಡೋಣ ಅಂದ್ಕೊಂಡೆ. ಫಸ್ಟು ನಾನು ಸಿಂಗಲ್ ಚೈನ್ನ ಹಾಕ್ಕೊಂಡೆ, ಅದಾದಮೇಲೆ ತ್ರಿಬಲ್ ಕ್ರೋಶೆ ಇರುತ್ತಲ್ಲ, ಲೈಕ್ ತ್ರಿಬಲ್ ಸ್ಟೆಪ್ ಇರುತ್ತಲ್ವ, ಸೊ ಅದನ್ನು ಯೂಸ್ ಮಾಡಿಕೊಂಡು ಫುಲ್ ಕಂಪ್ಲೀಟ್ ಮಾಡಿದೆ. ಲೈಕ್ ಸ್ಟೆಪ್ ಬೈ ಸ್ಟೆಪ್ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಕಂಪ್ಲೀಟ್ ಮಾಡಿಕೊಂಡೆ ನಾನು. ಸೊ ಇದಾದಮೇಲೆ ಲೈಕ್ ಮಾಡ್ತಾ ಒಂಥರ ಈಸಿ ಅನಿಸುತ್ತೆ ನಿಮಗೆ. ಸ್ಟಾರ್ಟಿಂಗ್ ನೀವೇನಾದರೂ ಬಿಗಿನರ್ಸ್ ಆಗಿದರೆ ಸ್ವಲ್ಪ ನಿಮಗೆ ಕಷ್ಟ ಅನಿಸುತ್ತೆ. ಸೊ ಹೋಗ್ತಾ ನಿಮಗೆ ಈಸಿ ಆಗುತ್ತೆ ಮತ್ತು ಇಂಟ್ರೆಸ್ಟ್ ಕೂಡ ಬರುತ್ತೆ. ಸೊ ಕ್ರೋಶಾ ಮಾಡೋದು ಎಲ್ಲರೂ ಅಂತಾರೆ ನಿಟ್ಟಿಂಗೇ ಬೆಸ್ಟು, ಕ್ರೋಶಾ ಕಷ್ಟ ಅಂತ. ಸೊ ಕ್ರೋಶಾ ತುಂಬ ಈಸಿ ಇದೆ. ಒನ್ಸ್ ನಮ್ಮ ಹ್ಯಾಂಡ್ ರೂಢಿ ಬಿತ್ತು ಅಂತ ಹೇಳಿದ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ, ಓಕೆನಾ. ಕ್ರೋಶಾದಲ್ಲಿ ತುಂಬ ವೆರೈಟೀಸ್ ಮಾಡ್ಬೋದು. ಲೈಕ್ ಪಾಪುಗೆ ಸಾಕ್ಸ್ ಆಗಿರ್ಬೋದು, ಕ್ಯಾಪ್ ಆಗಿರ್ಬೋದು, ಹ್ಯಾಂಡ್ ಸಾಕ್ಸ್ ಆಗಿರ್ಬೋದು, ಎಲ್ಲ ಮಾಡ್ಬೋದು. ಲೈಕ್ ವುಮೆನ್ಗೆ ಅಂತ ಬಂದಾಗ ಮೆನ್ಗೆ, ಇಲ್ಲಾಂದರೆ ವುಮೆನ್ಗೆ ಅಂತ ಬಂದಾಗ ಸ್ವೆಟರ್ಸ್ ಮಾಡ್ಬೋದು, ವುಮೆನ್ಗೆ ಕ್ರಾಪ್ ಟಾಪ್ಸ್ ಮಾಡ್ಬೋದು, ಸ್ಕರ್ಟ್ಸ್ ಮಾಡ್ಬೋದು, ಈವನ್ ಅವ್ರಿಗೂ ಕೂಡ ಸಾಕ್ಸ್ನ ಮಾಡ್ಬೋದು. ಲೈಕ್ ವೆರೈಟೀಸ್ ಆಫ್ ಕ್ಯಾಪ್ಸ್ ಕೂಡ ಮಾಡ್ಬೋದು ವಿಂಟರ್ಗೆ ಅಂತಲೇ. ಸೊ ಕ್ರೋಶಾದಲ್ಲಿ ತುಂಬ ಮಾಡ್ಬೋದು, ಓಕೆನಾ. ಸೊ ನಿಮಗೂ ಇದ್ರ ಡೀಟೇಲ್ಸ್ ಅಂದರೆ ಕ್ರೋಶಾ ಬಗ್ಗೆ ಡೀಟೇಲ್ಸ್ ಬೇಕೋ, ಇಲ್ಲಾಂದರೆ ಕ್ರೋಶಾ ಹೇಳ್ಕೊಡಿ ಅಂತ ಹೇಳಿದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವ್ಲಾಗಲ್ಲಿ ನಾನು ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ, ಓಕೆನಾ. ಈ ಒಂದು ಕ್ರೋಶಾ ಬ್ಯಾಗ್ನ ಕಂಪ್ಲೀಟ್ ಮಾಡೋಕ್ಕೆ ನಾನು ಜಸ್ಟ್ 2 ಡೇಸ್ನ ತೊಗೊಂಡಿದ್ದೀನಿ. ಅದಾದಮೇಲೆ ಔಟ್ಸೈಡ್ ಫುಲ್ಲು ಪರ್ಲ್ನ ಸ್ಟಿಕ್ ಮಾಡಿದ್ದೀನಿ ಮತ್ತು ಹ್ಯಾಂಡಲ್ಗೂ ಕೂಡ ನಾನು ಪರ್ಲ್ನ ಯೂಸ್ ಮಾಡಿದ್ದೀನಿ. ಸೊ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲ್ನ ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.